ಹಾಯ್ ಗೈಸ್ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಸೊ ಲಾಸ್ಟ್ ವಿಡಿಯೋಗೆ ರೆಸ್ಪಾನ್ಸ್ ಅಂತೂ ಕ್ರೇಜಿಯಾಗಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ವಿಡಿಯೋ ನೋಡ್ಬಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ನಮ್ಮದು ದಾಂಡೇಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇದು ಡೇ 3. ನಿನ್ನೆ ನೈಟ್ 1 ಗಂಟೆಗೆ ಬಂದು ದಾಂಡೇಲಿಗೆ ರೀಚ್ ಆದ್ವಿ ರೆಸಾರ್ಟಿಗೆ. ನಾವು ಬಂದು ಕಮಾಂಡೋ ಟೆಂಟ್ ಅಂತ ಚೂಸ್ ಮಾಡಿದ್ವಿ. ಸೊ ನೋಡಿ, ಆಚೆ ವ್ಯೂ ಇದೆ. ನಮ್ಮ ಬಾಯ್ಸು ಗರ್ಲ್ಸ್ ಎಲ್ಲ ಇದ್ದೀವಿ. ಭಾರಿ ಚಳಿ ಗುರು, ನೈಟು ಮಲ್ಗಕ್ಕಂತೂ ಆಗಿಲ್ಲ. ಸೊ ಇಲ್ಲಿ ಹಿಂದೆನೇ ರಿವರ್ ಹೋಗ್ತಾ ಇದೆ. ಈ ಕಡೆ ಎಲ್ಲ ಆ್ಯಕ್ಟಿವಿಟೀಸ್ ಇದೆ. ಈ ಸೈಡು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ನಮ್ಮದು ಟೆಂಟ್ ಕ್ಯಾಂಪ್ ಬಂದು ಈ ಕಡೆ ನೋಡಿ, ಇಲ್ಲಿ ಕಾಣ್ತಿದೆ ಸಂದಿಲಿ, ಅಲ್ಲಿದೆ. ಇವಾಗ ಅಲ್ಲಿ ಟೆಂಟಲ್ಲಿ ಇದ್ದಿದ್ದು ಬ್ಯಾಗ್ಸ್ನ, ನಮ್ಮದೆಲ್ಲ ಲಗೇಜಸ್ನ ಎತ್ಕೊಬಂದು ಇನ್ನೊಂದು ಕಡೆ ಶಿಫ್ಟ್ ಮಾಡ್ತಿದ್ದಾರೆ. ಶಿಫ್ಟ್ ಮಾಡಿ ಬ್ಯಾಗ್ಗಳಿಟ್ಟು ವಾಟರ್ ಆ್ಯಕ್ಟಿವಿಟೀಸ್ ಹೊರಟದೆ. ಗೈಸ್, ನಾವು ಸ್ಟೇ ಮಾಡಿದ ಜಾಗದಿಂದ ವಾಟರ್ ಸ್ಪೋರ್ಟ್ಸ್ ಮಾಡೋ ಜಾಗಕ್ಕೆ 25 ಕಿಲೋಮೀಟರ್ಸ್ ಇತ್ತು. ಸೊ ನಮ್ಮ ಲಗೇಜಸ್ ಎಲ್ಲ ಅಲ್ಲೇ ಟೆಂಟಲ್ಲಿ ಇಟ್ಬಿಟ್ಟು ನಾವು ವಾಟರ್ ಸ್ಪೋರ್ಟ್ಸ್ ಆಡ್ಕೊಂಡು ಬಂದು ಮತ್ತೆ ಚೆಕ್ಔಟ್ ಮಾಡೋಣ ಅಂತ ಇವಾಗ ನಾವು ಅಲ್ಲಿಂದ ಹೋಗ್ತಾ ಇದ್ವಿ. ಗೈಸ್, ಈಗ ಅಲ್ಲಿಂದ ಬಂದ್ವಿ ನಾವು. ಅದು ಲಗುನ ವಾಟರ್ ಸ್ಪೋರ್ಟ್ ರೆಸಾರ್ಟ್ ಅಂತ ಅಂದ್ಬಿಟ್ಟು ರೆಸಾರ್ಟ್ ಕಡೆಯವರೇ ಕೊಟ್ಟಿದ್ದಾರೆ 12 ಜನಕ್ಕೂ ಟೋಕನ್ನು. ಇಲ್ಲಿ ಹೋಗಿ ತೋರಿಸಿ ಗೇಮ್ಸ್ನ ಸ್ಟಾರ್ಟ್ ಮಾಡೋದೆ. ಏನೇನು ಆಡ್ತೀಯ ಆಕಾಶ್? ಏನು ಕಾಣಲ್ಲ, ಹೇಳು. ಕಯಾಕಿಂಗ್ ಕೊಟ್ಟಿದ್ದಾರೆ, ಬೋಟಿಂಗ್ ಇದೆ, ಝೋರ್ಬಿಂಗ್ ಅದು ಗೊತ್ತಿಲ್ಲ, ಮೀನಿಂಗ್ ನೋಡ್ತಾ ಇದ್ದೀವಿ. ಜಿಪ್ ಲೈನು, ರಾಫ್ಟಿಂಗ್ ಇದೆ. ಬಾಯ್ಸ್ ಎಲ್ಲ ಆಡ್ತಾರೆ. ನಾನು ಬೋಟಿಂಗು, ಕಯಾಕಿಂಗು, ಜಿಪ್ ಲೈನ್ ಆಡ್ತಿದ್ದೀನಿ. ರಾಫ್ಟಿಂಗಿಗೆ ಬರಲ್ಲ. ರೆಸಾರ್ಟ್ ಎಂಟ್ರಿನೇ ಸೈಕಾಗಿ ಮಾಡೋರಪ್ಪ. ಆಯಿತು, ಆಮೇಲೆ ಲಗೂನಾ ವಾಟರ್ ಸ್ಪೋರ್ಟ್ಸ್. ಲಗೂನಾ ಟೈಮ್ ಲಗೇಗಾ. ನಿಮ್ಮ ಫ್ರೆಂಡ್ ಇದ್ದು ನೋಡಲ್ಲಿ ಬಿಸಿಲು ಕಾಯಿಸ್ಕೊತಿದ್ದು. ನಿನ್ನ ಜಾಗಲೇ ಇದು ಹೊಡಿತಾಳು ಇವಳು. ಪ್ರಾಕ್ಟೀಸ್ ಮಾಡ್ತಾವಳು ಹಿಂಗೆ. ಚಳಿ ಮಾಮ್, ಚಳಿ. ಲೆಟ್ಸ್ ಗೋ ಫಾರ್ ರಿವರ್ ರಾಫ್ಟಿಂಗ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಶಿವಲ್ ನಿನ್ ಸಾಕಾಯ್ತು ಗುರು. ಸೂಪರ್ ಸೂಪರ್, ಎಲ್ಲ ಒಂದು ಗ್ಯಾಂಗಲ್ಲಿ ನಿಂತಿದ್ದೀವಿ. ಮಾಮ, ನಮ್ಮ ಗಾಡಿ ಹೆವಿ ಡ್ರೈವರು. ಅಯ್ಯೋ ಇವನವನು ಶಿವಣ್ಣ, ಸ್ಟೇರಿಂಗ್ ಕದ್ಕೊಂಡು ಎರಡು ಈಗ ಯಜಮಾನ್ರ ಮುಂದೆ ಏನು ಹೇಳ್ಬೇಕಪ್ಪ. ಕ್ರ್ಯಾಶ್, ಕೊಲೈಡ್. ಇಲ್ಲ ಅನಿಸ್ತಾ ಇದೆಯಾ? ತುಂಬಾ ಅನಿಸ್ತಾ ಇದೆಯಾ? ಹೆಸರು ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ಹಾಯ್ ಅಂಕಿತ್. ಹಾಯ್ ಶ್ರೀಧರ್. ಹಾಯ್, ನನ್ನ ಹೆಸರು ಸಕ್ಷಿ. ಓಕೆ ಅಣ್ಣ, ನಿಜ ಮಾಡಿ. ಇಲ್ಲೇ ಬರ, ಇವನೇ ಜೋಡಿಸ್ತಾನ. ಅಲ್ಲ, ಇಬ್ರೇ ಹೇಳಿದ್ರು. ಇವ ಯಾರೇ? ಅಣ್ಣ ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಈ ಕಡೆ. ಹಾ ಅಣ್ಣ, ಹೇಗರ ನಾನು ಬರಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಹಬ್ಬಕ್ಕೆ ಮತ್ನ ನೋಡಿದ್ರೆ. ಅಣ್ಣ ಮುಳುಗಲ್ವಾ? ಮುಣಗಲ್ ತಗೋಣ. ಮಾಮ ಮುಳುಗ್ತಿಲ್ವಾ? ಹಾ, ರಿಲ್ಯಾಕ್ಸ್, ಏನಾಗಲ್ಲ. ಹಾ, ಇಳಿ ಮಾಮ್, ಏನಾಗಲ್ಲ. ಇಳಿ ಅಣ್ಣ, ದಬಾಕ್.
ಇದನ್ನ ಇಟ್ಕೋಬೇಕಣ್ಣ. ಹಾ ತೆಗಿಯೋ ಅಣ್ಣ. ಹಾ ರೆಡಿನಾ? जोरागे नहीं बोलो काली मैया की बोलो काली मैया की हिप हिप चिरी बिरी धूम तलक्का चिरी बिरी धूम तलक्का. ಎಂತ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ ಅಚ್ಚ ಕನ್ನಡ ಕಲ ಅಂದ್ಕಂಡೆ. कोको कोला पेप्सी कोको कोला पेप्सी ಬಿಡಿ ಕಾಲ್ ಬಿಡಿ. ಏ ಬೈ ಕುಡ್ದ ನೀರು ಹಿಡಿ ಅವನು. ಓಕೆ ಚಲೋ ಬೋಲೋ ಹಿಪ್ಪಿ ಪೂರೆ ಪೂರೆ ಕೋಕೋಕೋಲಾ ಪೆಪ್ಸಿ ದಾಂಡಲೆ ಸೆಕ್ಸಿ ಕೋಕೋಕೋಲಾ ಪೆಪ್ಸಿ ದಾಂಡಲೆ ಸೆಕ್ಸಿ ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲಣ್ಣ. ನಾವೆಲ್ಲ ಹಿರಿಯ ಒಬ್ಬರಿಗೆ ಅನ್ಯಾಯ ಮಾಡಿದ್ದೆ. ಹೆಸರು ಜಂಪ್ ಡೈವ್ ಮೇಡಮ್ ಸ್ಲೋಲಿ ಹೋಗಿ ಸ್ಲೋ ಆಯ್ತು. ನಿಮ್ಮ ಹೆಸರು ಜಂಪ್. ಓಕೆ ಮೇಡಮ್ ನೆಕ್ಸ್ಟ್ ಹೋಗಿ. ನೀವೇ ಮೇಡಮ್ ಏನಾಗಲ್ಲ ಹೋಗಿ ಮೇಡಮ್. ನಿಮ್ಮ ಜಸ್ಟ್ ಒಂದು ಕೈಯಿಂದ ಹಗ್ಗ ಹಿಡ್ಕೊಳ್ಳಿ, ಹಂಗೆ ಸ್ಲೈಡ್ ಆಗೋಗಿ, ಏನಾಗಲ್ಲ. ಸ್ಲೈಡ್ ಆಗೋಗಿ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ. ಪುಷ್ ಮಾಡಿ ಅವ್ರಿಗೆ, ಪುಷ್ ಮಾಡಿ, ಹಂಗೆ ಪುಷ್ ಮಾಡಿ. ನೆಕ್ಸ್ಟ್ ಓಕೆ ನೆಕ್ಸ್ಟ್ ನೀವು ನಿಂತ್ಕೊಳ್ಳಿ, ಹಂಗೆ ಜಂಪ್ ಮಾಡಿ ಸರ್. ಡೈವ್ ನಿಂತ್ಕೊಳ್ಳಿ ಸರ್, ಹಂಗೆ ಡೈವ್ ಹೊಡೀರಿ. ಬಡಿಬೇಕು, ಬಡೀರಿ ಅಲ್ಲೇ, ಬಡೀರಿ ಜೋರಾಗಿ. ಓಕೆ ಚಲೋ ಬೋಲೋ ಹಿಪ್ಪಿ ಕೋಕೋಕೋಲಾ ಪೆಪ್ಸಿ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಮುಂದೋಡ್ರಿ. ಓಕೆ ಸ್ಟಾಪ್ ಮಾಡೋಣ. ಸ್ಟಾಪ್ ಮಾಡೋಣ. ಸ್ಟಾಪ್. ಅಣ್ಣ ಎಲ್ಲರೂ ಹಗ್ಗ ಹಿಡ್ಕೊಂಡು ತಲೆ ಕೂತ್ಕೊರಿ. ಗೆಟ್ ಡೌನ್. ಎಲ್ಲರ ಮುಖ ಬಾಡಿ. ಹೊಡಿ ಅಣ್ಣ ಅಣ್ಣ ಸ್ಟಾಪ್. ನೀವು ಸ್ಟಾಪ್ ಮಾಡ್ರಿ ಅಣ್ಣ, ನೀವು ಹೊಡ್ರಿ. ಹೊಡಿ ಅಣ್ಣ ಹೊಡಿರಿ. ಹೊಡಿ ಅಣ್ಣ ಹೊಡಿರಿ. ಬಾಯ್ ಅಣ್ಣ ಎಲ್ಲರೂ ಬೋಟ್ ಇಟ್ಕೋಬೇಕು. ಬನ್ನಿ ಇಲ್ಲಿ ಮಾಡೋಣ. ಲಿಫ್ಟ್ ಅಪ್ 1 2 3 ಲಿಫ್ಟ್ ಅಪ್ ಮಾಡೋಣ. ಗಾಡಿಗೆ ಹಾಕ್ರಿ. ಥ್ಯಾಂಕ್ಸ್ ಅಣ್ಣ ಎಲ್ಲರೂ. ಚೆನ್ನಾಗಿ ಪಡ್ಲಿಕ್ಕೆ ಮಾರಿದ್ರು. ಓಕೆ ಥ್ಯಾಂಕ್ ಯು ವಾಯ್ಸ್. ಬಾಯ್ ಮಾಡಿ ಎಲ್ಲರೂ. ಬಾಯ್. How is the experience? ಲೈಫ್ ಟೈಮ್ Mind blowing. ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ಚೆನ್ನಾಗಿರುತ್ತೆ. ಅಂಕಿತ್ ನೀನೇ ಹೇಳ್ತೀಯ. ಬ್ಯೂಟಿಫುಲ್, ಮೈಂಡ್ ಬ್ಲೋಯಿಂಗ್. ನಾಮ್ ರಕ್ಷಿ ಸೆಕ್ಸಿ.
ಈಗ ಇನ್ನೇನು ಮುಗೀತು ನಮ್ಮದೆಲ್ಲ ರಿವರ್ ಆ್ಯಕ್ಟಿವಿಟೀಸ್ ಅದು ಇದು ಆಯಿತು, ಎಲ್ಲ ಬಂದ್ವಿ, ಚೆಕ್ಔಟ್ ಮಾಡ್ತಾಯಿದ್ದೀವಿ, ಡೈರೆಕ್ಟ್ ಬೆಂಗಳೂರಿಗೆ ಹೋಗೋದೆ. ಸೊ ನೋಡಿದ್ರಲ್ಲ ಗೈಸ್, ಇದಿಷ್ಟು ನಮ್ಮದು ದಾಂಡೇಲಿ ವ್ಲಾಗ್ ಆಗಿತ್ತು. ನಾವಂತೂ ಮಸ್ತ್ ಮಜಾ ಮಾಡಿದ್ವಿ. ಸೊ ವ್ಲಾಗ್ ಹೇಗೆ ಬಂದಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ನೀವೇನಾದರೂ ಟ್ರೈ ಮಾಡ್ತೀನಿ ಅಂತಂದರೆ ದಾಂಡೇಲಿನ ವೀಕ್ ಡೇಸಲ್ಲಿ ಹೋಗಿ, ವೀಕೆಂಡ್ಸಲ್ಲಿ ಮಾತ್ರ ಹೋಗಬೇಡಿ. ನಾವಂತೂ ಒಂದು 2 ಆ್ಯಕ್ಟಿವಿಟೀಸ್ ಅಂತೂ ಮಾಡೋಕ್ಕೆ ಆಗಲಿಲ್ಲ, ತುಂಬ ಜನ ಇದ್ದರು. ಸೊ ಇಲ್ಲಿಗೆ ನಮ್ಮದು ವ್ಲಾಗ್ಸ್ ಎಂಡ್ ಆಗುತ್ತೆ ದಾಂಡೇಲಿದು. ಮತ್ತು ನಾನು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.